ಸೊ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಹಿ ಕ್ರಿಯೇಷನ್. ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಈಗಿನ ಕಾಲದಲ್ಲಿ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಎಡಿಟ್ಸ್ಗೆ ಕೊಡ್ತಾ ಇದ್ದಾರೆ. ಈ ಒಂದು ಎಡಿಟ್ಸಲ್ಲಿ ನಾವು ಎಫೆಕ್ಟ್ನ ಯಾವ್ಯಾವ ಅಪ್ಲಿಕೇಶನ್ನಿಂದ ಡೌನ್ಲೋಡ್ ಮಾಡ್ಕೊತೀವಿ, ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಕೂಡ ಈ ಕ್ಯಾಪ್ಕಟ್ ವರ್ಲ್ಡ್ ವರ್ಷನ್ ಏನಿದೆ ಅದರಲ್ಲಿ ನಾವು ಯಾವುದೇ ಥರ ಒಂದು ಎಫೆಕ್ಟ್ಗಳ್ನ ಆ್ಯಡ್ ಮಾಡೋಕ್ಕೋದ್ರೂ ಅದು ಬರೋಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ನಾವು ಏನು ಒಂದು ವಿ ಪಿ ಎನ್ ಕನೆಕ್ಟ್ ಮಾಡ್ಕೊಂಡಲ್ಲೇ ನಾವು ಎಫೆಕ್ಟ್ನ ಹಾಕೋಕ್ಕೆ ಹೋದರೆ ಸೊ ನಮಗೆ ಅಲ್ಲಿ ಎಫೆಕ್ಟ್ಗಳು ಶೋ ಆಗೋಲ್ಲ. ಸೊ ಇದರಿಂದ ಏನಾಗುತ್ತಪ್ಪ ಅಂದರೆ ನಮಗೆ ನೋ ಇಂಟರ್ನೆಟ್ ಕನೆಕ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವೊಂದು ಯಾವುದು ಎಫೆಕ್ಟ್ ಬಂತ ಅಂದರೆ ಅಲ್ಲಿ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ನೋ ಇಂಟರ್ನೆಟ್ ಬರುತ್ತೆ. ಸೊ ಇದೊಂದು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಕೊಳೋದು ಅನ್ನೋದಕ್ಕೆ ನಾನು ಇವತ್ತೊಂದು ಸೊಲ್ಯೂಷನ್ನ ಕಂಡುಹಿಡ್ಕೊಂಬಂದಿದ್ದೀನಿ. ಸೊ ನೀವು ಸಿಂಪಲ್ಲಾಗಿ ಒಂದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಬೇಕಾಗತ್ತೆ, ಒಂದು ವಿ ಪಿ ಎನ್ನ ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ಟರ್ಬೋ ವಿ ಪಿ ಎನ್ ಅಂತ ಇದ್ರ ಹೆಸರು. ಸೊ ಈ ಸಿಂಪ್ಲಿ ಇದೊಂದು ವಿ ಪಿ ಎನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಶೋ ಆಗುತ್ತೆ. ನೀವು ಇದನ್ನು ಆ್ಯಪ್ನ ಓಪನ್ ಮಾಡ್ಕೊಬೇಕಾಗತ್ತೆ, ಅಂದರೆ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಇದೊಂದು ಆ್ಯಡ್ ಬರುತ್ತೆ, ಒಂದು 10 to 15 ಸೆಕೆಂಡ್ ಇಲ್ಲಾಂದರೆ 13 ಸೆಕೆಂಡ್ ಒಂದು ಆ್ಯಡ್ ಬರುತ್ತೆ. ಸೊ ನೀವು ಆ ಒಂದು ಆ್ಯಡ್ನ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ಮೇಲೆ ನೀವೊಂದು ಈ ವಿ ಪಿ ಎನ್ನ ನೀವು ಕನೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಈ ವಿ ಪಿ ಎನ್ ಕನೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಕ್ಯಾಪ್ಕಟ್ಗೆ ಹೋಗಿ ಅಲ್ಲಿ ನಾನು ಯಾವ ಥರ ತೋರಿಸ್ತೀನಿ, ನೀವು ಆ ಥರ ಮಾಡ್ಕೊಂಡಿದ್ದೆ ಆದರೆ ಫ್ರೆಂಡ್ಸ್ ನಿಮಗೆ ಎಲ್ಲ ಎಫೆಕ್ಟು ಕೂಡ ಶೋ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ವಿ ಪಿ ಎನ್ ಕನೆಕ್ಟ್ ಮಾಡಿಕೊಂಡೆ. ಈಗ ಬಂದ ಮೇಲೆ ವಾಪಸ್ ಬ್ಯಾಕ್ ಬರ್ತಾಯಿದ್ದೀವಿ ನಾವು ಇಲ್ಲಿಗೆ ಕ್ಯಾಪ್ಕಟ್ ಅಪ್ಲಿಕೇಶನ್. ಸೊ ಈ ಕ್ಯಾಪ್ಕಟ್ ಅಪ್ಲಿಕೇಶನ್, ಸೊ ನೋಡಿ ಆವಾಗಲೇ ಒಂದು ವೀಡಿಯೋ ಓಪನ್ ಆಗಿದ್ದೆ ಮಾಡ್ಕೊಂಡಿದ್ನಲ್ಲ, ಸೊ ಅದೇ ಒಂದು ವೀಡಿಯೋ ತೋರಿಸ್ತಾ ಇದೆ. ಸೊ ಈ ಥರ ನಾವು ಮಾಡ್ಕೊಂಡಿದ್ಮೇಲೆ ಈ ಎಫೆಕ್ಟ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ವೀಡಿಯೋ ಎಫೆಕ್ಟ್ನ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ನನಗೆ ಒಂದು ನೋ ಇಂಟರ್ನೆಟ್ ಕನೆಕ್ಷನ್ದು ಪ್ರಾಬ್ಲಮ್ ತೋರಿಸ್ತಾ ಇಲ್ಲ. ಈ ಏನು ಎಫೆಕ್ಟ್ ಶೋ ಆಗ್ತಿದೆ, ಇಷ್ಟು ಒಂದು ಎಫೆಕ್ಟ್ಗಳು ನೀವು ಯಾವುದೆಲ್ಲ ಡೌನ್ಲೋಡ್ ಮಾಡ್ತಾ ಹೋಗ್ತೀಯ ನಿಮಗೆ ಆ ಎಫೆಕ್ಟು ಅಲ್ಲಿ ಒಂದು ಶೋ ಆಗ್ತಾ ಹೋಗ್ತಾಯಿದೆ, ನೋಡ್ಬೋದು. ಸೊ ಒಂದೊಂದು ಥರ ಎಫೆಕ್ಟು. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಹೊಸ ವಿಡಿಯೋ ಇದೇ ಥರ ಬರ್ತಾ ಇರುತ್ತೆ.